ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೇಕರಿಯಲ್ಲಿ ಸಿಗುವಂಥ ರವಾ ಕೇಕ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋ ಬದಲು ಮನೆಯಲ್ಲೇ ನೀವೇ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ಸಂತೋಷದಿಂದ ತಿಂತಾರೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ನಷ್ಟು ರವೆಯನ್ನು ಹಾಕೋತಾ ಇದ್ದೀನಿ. ಇದು ನೀವು ಉಪ್ಪಿಟ್ಟು ಮಾಡ್ತೀರಲ್ವ ಆ ರವೆ. ನೀವು ಬೇಕಾದರೆ ಚಿರೋಟಿ ರವೆನೂ ಕೂಡ ಇಲ್ಲಿ ಇದಕ್ಕೆ ನೀವು ಉಪಯೋಗಿಸ್ಕೋಬೋದು. ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊದಲು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೇಕಾದರೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ನೋಡಿ, ಈಗ ಚೆನ್ನಾಗಿ ನಾನು ಕಲಿಸಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸೊ ಈಗ ಏನು ಮಾಡೋಣ, ಇದಕ್ಕೆ ಇನ್ನೊಂದು 1/4 ಕಪ್ನಷ್ಟು ನಾನಿಲ್ಲಿ ಹಾಲನ್ನ ಹಾಕೋತಾ ಇದ್ದೀನಿ. ಸೊ ಈಗ ಮತ್ತೆ ಅದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಸೊ ಅದರದ್ದು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾವು ಅದಕ್ಕೆ ಹಾಲನ್ನ ಹಾಕಬೇಕು. ಸೊ ಈಗ ಕಲಸಿದ್ದಾಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ನಾವು ಒಂದು 30 ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡೋಣ. ಈ ಕಡೆ ನಾವೇನು ಮಾಡೋಣ, ಕೇಕ್ ಟಿನ್ಗೆ ಎಣ್ಣೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಕೇಕ್ ಟಿನ್ಗೆ ಎಣ್ಣೆನ ಸವರ್ಕೋತಾ ಇದ್ದೀನಿ. ಸೊ ಈಗ ಇದರೊಳಗೆ ನಾನು ಬಟರ್ ಪೇಪರನ್ನು ಇಡ್ತಾ ಇದ್ದೀನಿ. ಮುಂಚೆನೇ ನಾನು ಅದರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೂ ಕೂಡ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮೈದಾ ಹಾಕಿಬಿಟ್ಟು ಡಸ್ಟ್ ಕೂಡ ಮಾಡ್ಕೋಬೋದು. ಸೊ ಈಗ ಇದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಸಣ್ಣ ಕಪ್ನಲ್ಲಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಯಾಕೆ ಮಾಡ್ಕೊಳ್ಳೋದು ಅಂದರೆ, ನಾವು ಇದನ್ನು ಕೇಕ್ನಲ್ಲಿ ಮಿಕ್ಸ್ ಮಾಡಿದಾಗ ಅದು ತಳದಲ್ಲಿ ಹೋಗಿ ಕೂಡಬಾರ್ದು ಅಂತ ಅಷ್ಟೇ. ಈಗ ರವೆ ನೆನೆದು 30 ನಿಮಿಷ ಆಗಿದೆ. ಈಗ ಒಂದು ಸತಿ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಂಡ್ಬಿಡೋಣ. ನೋಡಿ, ಇದು ಚೆನ್ನಾಗಿ ನೆನೆದಿದೆ. ಈಗೇನು ಮಾಡೋಣ, ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ಮುಂಚೆನೂ ರವಾನ ಪುಡಿ ಮಾಡಿ ಕೂಡ ಇಟ್ಕೋಬೋದು, ಅಥವಾ ಈ ಪ್ರೊಸೆಸ್ ಕೂಡ ಮಾಡ್ಬೋದು. ಈಗ ಇದನ್ನೇನು ಮಾಡೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿದ್ದಾಗಿದೆ. ಈಗ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಸೊ ಈಗೇನು ಮಾಡಬೇಕು, ಇದಕ್ಕೇ ನಾವು 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ ಅಷ್ಟೇ. ಈಗ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನ ಕೂಡ ಹಾಕೋಬೋದು. ಈಗ 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಮೊಸರನ್ನು ಹಾಕೋತಾ ಇದ್ದೀನಿ. ಫ್ರೆಶ್ ಮೊಸರನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಫ್ರೆಶ್ ಮೊಸರನ್ನೇ ಯೂಸ್ ಮಾಡಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಆಯಿಲ್ನ ಹಾಕೋತಾ ಇದ್ದೀನಿ. ಇದು ರಿಫೈನ್ಡ್ ಸನ್ಫ್ಲವರ್ ಆಯಿಲು. ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಿದ್ದಾಗಿದೆ. ಸೊ ಈಗ ಇದು ಮಿಕ್ಸ್ಚರು ರೆಡಿಯಾಗಿದೆ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರಲ್ವ, ಆ ರೀತಿ ಇದ್ದರೆ ಸಾಕು. ಈಗ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ನೀವು ಇದ್ದರೆ ಸಾಕು. ತುಂಬ ತೆಳುನೂ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿನೂ ಇಟ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನಿಲ್ಲಿ ಟೀನ ಸೋಸ್ತೀವಲ್ವ ಅದನ್ನು ತೊಗೊಂಡಿದ್ದೀನಿ. ಅದರೊಳಗೆ ನಾನಿಲ್ಲಿ 1 ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸಾಣಿಸ್ಕೋಬೇಕು. ಸೊ ನೋಡಿ, ಈ ರೀತಿ ಅದನ್ನು ಸಾಣಿಸ್ಕೋಬೇಕು. ಅಂದರೆ ಎರಡು ಚೆನ್ನಾಗಿ ಮಿಕ್ಸ್ ಆಗಲಿ, ಅದರಲ್ಲೇನಾದರೂ ಗಂಟುಗಳಿದ್ದರೆ ಹೋಗಲಿ ಅಂತ ಅಷ್ಟೇ. ಸೊ ಈಗ ಸಾಣಿಸ್ಕೊಂಡಿದ್ದಾಗಿದೆ.
ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ಬೇಕು. ನೋಡಿ, ಈಗ ಚೆನ್ನಾಗಿ ನಾನಿಲ್ಲಿ ಕಲಿಸ್ಕೋತಾ ಇದ್ದೀನಿ. ಸೊ ಈಗ ಕಲಿಸ್ಕೊಂಡಿದ್ದಾಗಿದೆ. ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಕೂಡ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಮುಂದಿಂದೆಲ್ಲ ಕಲಿಸೋದು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ಬೇಕು. ಈಗೇನು ಮಾಡಬೇಕು, ಇದಕ್ಕೆ ನಾವು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ಸ್ವಲ್ಪ ಬೇಗನೆ ಮಾಡಬೇಕು. ಈ ಪ್ರೊಸೀಜರ್ನ ನಾವು ಈಗ ಇದನ್ನು ಬೇಗನೆ ಕಲಿಸ್ಕೋಬೇಕು. ಸೊ ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಡಬಲ್ ಆಗಿದೆ ಅಂತ. ಈಗ ಇದನ್ನು ನಾವು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾನು ಇದನ್ನೆಲ್ಲ ಕೇಕ್ ಟಿನ್ಗೆ ಹಾಕ್ಕೊಂಡಿದ್ದೀನಿ. ಈಗೇನು ಮಾಡೋಣ, ಇದನ್ನು ಒಂದು 2ರಿಂದ 3 ಬಾರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಅಷ್ಟೇ. ಈಗ ಇದರ ಮೇಲೆ ನಾನು ಕಟ್ ಮಾಡಿರುವಂಥ ಚೆರಿನ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಾದರೆ ನೀವು ಟೂಟಿ ಫ್ರೂಟಿ ಕೂಡ ಸಹ ಹಾಕೋಬೋದು. ನಾನಿಲ್ಲಿ ಚೆರಿನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದರ ಮೇಲೆ ಹಾಕೋತಾ ಇದ್ದೀನಿ. ಈಗೇನು ಮಾಡೋಣ, ಇದನ್ನು 10 ನಿಮಿಷ ನಾವು ಪ್ರೀಹೀಟ್ ಮಾಡಿದ ಓವನ್ನಲ್ಲಿ 180ಯಲ್ಲಿ 35 to 40 ಮಿನಿಟ್ಸ್ ಅದನ್ನು ಬೇಕ್ ಮಾಡೋಕೆ ಬಿಡಬೇಕು. ನೋಡಿ, ಬೇಕಾಗಿದೆ ಈಗ. ಸೊ ಇದು ಕ್ಲೀನಾಗಿ ಬಂದಿದೆ, ಚೆನ್ನಾಗಿ ಬೇಕಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಈಗ ನಾವು ಇದನ್ನು ಬಟ್ಟೆಯಿಂದ ಮುಚ್ಚಿಬಿಟ್ಟು ಫುಲ್ ತಣ್ಣಗಾಗೋಕೆ ಬಿಡಬೇಕು. ಸೊ ಈಗ ತಣ್ಣಗಾಗಿದೆ. ಈಗೇನು ಮಾಡಬೇಕು, ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕು. ನೀವು ಇದನ್ನು ಒಲೆ ಮೇಲೆ ಮಾಡೋದಾದರೆ ಮುಂಚೆ ಪ್ರೀಹೀಟ್ ಕಡಾಯಿನ ಪ್ರೀಹೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರಲ್ಲಿ ಇದನ್ನು ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ನೀವು ಒಂದು 40 to 45 ಮಿನಿಟ್ಸ್ ಅಷ್ಟು ಬೇಕ್ ಮಾಡೋಕೆ ಇಡಬೇಕಾಗತ್ತೆ. ಈಗ ನಾನು ಕೇಕ್ ಟಿನ್ನಿಂದ ಹೊರಗಡೆ ತೆಗೆದಿದ್ದೀನಿ. ಅದರದ್ದು ಬಟರ್ ಪೇಪರ್ನ ನಾನಿಲ್ಲಿ ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಈಗೇನು ಮಾಡೋಣ, ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ, ಯಾವ ರೀತಿ ಬೇಕೋ ಆ ರೀತಿ ನೀವು ಅದನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ. ಫುಲ್ ತಣ್ಣಗಾದಮೇಲೆ ಇದನ್ನು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ವ ವೀಕ್ಷಕರೇ, ಬೇಕರಿಯಲ್ಲಿ ಸಿಗುವಂತಹ ಈ ರವಾ ಕೇಕ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಈ ರೆಸಿಪಿನ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.